ರಮ್ಯವಾಗಿ ಕಾಣಿಸುತ್ತಿದೆ ನೋಡು. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಆಡುವ ಮನದ ಪ್ರೇಯಸಿ ಹತ್ತಿರ ಇರುವಾಗ ಮತ್ತೇನು ಬೇಡ ಅನಿಸುತ್ತದೆ ಅಲ್ಲವೇ? ಹೌದು, ನೀವಂತೂ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು, ಏನಾದರೂ ಹೋಲಿಸಿ ಮಾತನಾಡುತ್ತೀರಾ. ಅದು ಈ ವರ್ಷ ವಿದ್ಯಾಭ್ಯಾಸ ಪೂರ್ಣವಾಯಿತು. ಇನ್ನು ಮುಂದೆ ಈ ಬೆಂಗಳೂರು ನಗರ ಅಪರೂಪವಾಗಬಹುದು ಅಲ್ಲವೇ ನಿಮಗೆ? ರಾಧಾ, ನೀನೇನು ನನ್ನ ಬಗ್ಗೆ ಅನ್ಯತ ತಪ್ಪು ಕಲ್ಪಿಸಿಕೊಳ್ಳಬೇಡ. ಏಕೆಂದರೆ ನನ್ನ ಓದು ಮುಗಿದರೂ ನನ್ನ ಕಾರ್ಯ ಸಾಧನೆ ಇನ್ನೂ ಮುಗಿದಿಲ್ಲ. ಇಂದು ಈ ಕೊಂಬಲ ಮುಗಿದಕ್ಕೆ ಒಂದು ತರ ನಿರುತ್ಸಾಹ ಎದ್ದು ಕಾಣುತ್ತಿದೆ. ಏಕೆ ನನ್ನ ಮೇಲಿನ ಬೇಜಾರವೇ? ನೋಡಿ, ನೀವು ಮಾತಿನಲ್ಲಿ ಮೌನಿ ಹಾಕಿ ನನ್ನನ್ನು ಸಂಬಂಧಿಸೋದಕ್ಕೆ ಬರಬೇಡಿ. ಎಷ್ಟು ದಿವಸ ಅಂತ ನಮಗೆ ಈ ಘೋರ ಶಿಕ್ಷೆ ನೋಡುವ ಕಣ್ಣಲ್ಲಿ ನಾವು ಹೇಗೆ ಕಾಣ್ತೀವಿ ಗೊತ್ತಾ? ಅದು ನನಗೆ ಚೆನ್ನಾಗಿ ಗೊತ್ತು ರಾಧಾ. ಆದ್ರೇನು ನಾನು ಮಾಡ್ಲಿ? ನನ್ನ ನಿನ್ನ ಮದುವೆಯಾದ ವಿಷಯ ಒಮ್ಮೆಲೆ ಅವರಿಬ್ಬರಿಗೆ ತಿಳಿಸಿದ್ರೆ ಪಾಪ ಅವರು ನೊಂದುಕೊಳ್ತಾರೆ. ನನ್ನ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ತಾರೆ. ಯಾಕೆಂದ್ರೆ ನನ್ನ ಹೃದಯ ಹೂವಿನಂಥದ್ದು. ಹೂವಿನಂಥ ಹೃದಯದ ಮೇಲೆ ಕಲ್ಲಿನಂಥ ಮಾತು ಬಿದ್ದರೆ ಸಹಿಸಿಕೊಳ್ಳುವ ಶಕ್ತಿ ಅವನಿಗಿಲ್ಲ. ಅಂದ್ರೆ ನನ್ನ ಒಬ್ಬರನ್ನ ಇಲ್ಲಿ ಬಿಟ್ಟು ನೀವೊಬ್ಬರೇ ಹೋಗುತ್ತೀರೇನು? ಅಲ್ಲ, ನೀವೇ ನಿಮ್ಮ ಬಾಯನ್ನು ಹೇಳ್ತೀರ ನಮ್ಮ ಅಣ್ಣ ತುಂಬಾ ಒಳ್ಳೆಯವರು ಅಂತ. ತಮ್ಮ ಮಾಡಿದ್ರೆ ಈ ಚಿಕ್ಕ ತಪ್ಪನ್ನು ಸಹಿಸೋದಿಲ್ವೇ? ನೋಡಿ, ಇಬ್ರು ಕೂಡಿ ಜೊತೆಗೆ ಹೋಗೋಣ, ಅದೇನಾಗುತ್ತ ನೋಡೋಣ. ನೋಡುವಾಗ ಯೌವನದ ವಾಸ್ತಿಗೆ ನಾವು ಇಬ್ಬರು ಬಲಿಯಾಗಿ ಬಿಟ್ಟಿದ್ದೇವೆ. ಅದಕ್ಕೆ ನಾವು ರಿಜಿಸ್ಟರ್ ಮದುವೆಯಾಗಿದ್ದೀವಲ್ಲ, ಅಂದಮೇಲೆ ನಿನಗೆ ಭಯ? ರಮೇಶ್, ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯನೂ ಅಲ್ಲ. ಹೌದು, ಕಾಲೇಜು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂಗಾರದ ಪದಕವನ್ನೇ ಗೆದ್ದಿದ್ದೀರಾ. ಇನ್ನು ನಿಮ್ಮ ಊರಿಗೆ ಹೋಗಿ ಅದೇನು ಗೆಲ್ತೀರೋ ಏನು? ರಾಜಾ, ಅಲ್ಲ ರಮೇಶ್, ಮುಂದಿನ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಜಾ, ಮನುಷ್ಯ ಬದುಕಿಕೊಂಡು ಬಾಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾನವ ಬಯಸಿದ್ದೇ ಸಿಗುತ್ತದೆ ಏನು? ನೌಕರಿಗಾಗಿ ಪ್ರಯತ್ನ ಮಾಡ್ತೀನಿ, ಸಿಕ್ಕರೆ ನಮ್ಮ ಪುಣ್ಯ, ಇಲ್ಲದಿದ್ದರೆ ನಮ್ಮ ಅನ್ನ ಮಾಡಿದ ಭೂಮಿ ಇದೆ, ಅದೇ ನಮ್ಮ ಭಾಗ್ಯವೆಂದು ಬಾಳಿ ಬದುಕೋಣ ಆಯಿತೆ. ಅಲ್ಲ, ಬೆವರು ಸುರಿಸಿ ದುಡಿಯುವ ರೈತನಿಗೆ ಹಿಡಿ ಹಿಟ್ಟು ಕೂಡ ಸಿಗೋದಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನೀವು ಭೂಮಿ ಮೇಲೆ ಆಸೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ? ರೈತ ಇಂದಿಲ್ಲ ನಾಳೆ ಸಿಡಿದರೆ ಸರ್ಕಾರ ಕೆಳಗೆ ಹೋಗುವಷ್ಟು ಸಾಧ್ಯವೇ ಇಲ್ಲ. ರೈತ ಕಷ್ಟಪಟ್ಟು ದುಡಿದ ದವಸಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಮಾರ್ಕೆಟಿನ ಸೇವನದಲ್ಲಿ ಪ್ರತಿಯೊಂದು ಮಾಲಿನ ಬೆಲೆ ದಿನ ದಿನ ಗಗನಕ್ಕೇರುತ್ತಾ ಇದೆ. ಒಟ್ಟಿನಲ್ಲಿ ಬಡವರು ಬಾಳಿ ಬದುಕುವುದೇ ಕಷ್ಟವಾಗಿದೆ ಈ ನಾಡಿನಲ್ಲಿ. ನನಗಂತೂ ಈ ಬೆಂಗಳೂರು ಸುತ್ತಮುತ್ತ ಸುಳಿದು ತುಂಬಾ ಬೇಸರವಾಗಿಬಿಟ್ಟಿದೆ. 4 ದಿವಸದ ಮಟ್ಟಿಗೆ ಎಲ್ಲರೂ ಪಿಕ್ನಿಕ್ ಹೋಗೋಣವೆ? ಸರಿ ರಾಧಾ, ಹಾಗಾದ್ರೆ ಈ ಕನ್ನಡ ನಾಡಿನಲ್ಲಿ ಏನೇನು ನೋಡಬೇಕೆಂಬ ಆಸೆ ಸ್ವಲ್ಪ ಬಿಚ್ಚಿ ಹೇಳು. ನನಗ ಶ್ರೀಕೃಷ್ಣ ದೇವರಾಯ ಆಳಿ ಹೋದ ಹಂಪಿಯನ್ನು ನೋಡಬೇಕು ಅಂತ ತುಂಬಾ ಆಸೆ. ಅಲ್ಲಿ ಕರ್ಕೊಂಡು ಹೋಗ್ತೀರಾ? ವೆರಿ ಗುಡ್. ನೋಡುವುದಕ್ಕೆ ಒಳ್ಳೆಯ ಸ್ಥಳವನ್ನೇ ಆರಿಸಿಕೊಂಡಿದ್ಯಾ. ಈ ನಮ್ಮ ಭವ್ಯ ಭಾರತ ನಾಡಿನಲ್ಲಿ ಕಣ್ಮನ ಸೆಳೆಯುವ ನೋಡ್ತಕ್ಕಂಥ ಸ್ಥಳಗಳಿವೆ. ಬದಾಮಿಯಲ್ಲಿ ಜಕಣಾಚಾರಿಗಳು ಕೆತ್ತಿದ ಗುಡಿಯ ಚಿತ್ತಾರ, ಬೇಲೂರು ಕಣ್ಣಿಕೆರ ರಮ್ಯ ನೋಟ, ಹೀಗೆ ಹಿಂದೊಂದು ಕಾಲದಲ್ಲಿ ವೈಭವದ ಸಾಮ್ರಾಜ್ಯವಾದ ಹಂಪಿ ಈಗ ಅದು ಕನ್ನಡ ನಾಡಿನ ಕುಲಕೋಟಿಗೆ ನೋಡಲು ಬಂದು ರಮಣ ಕರಗುವಂತಾಗಿದೆ. ನಿಜವಿದೆ ರಮೇಶ್, ನಿಮ್ಮ ಮಾತು ಆಗಲೇ ಬಂದು ತುಂಬಾ ಹೊತ್ತಾಯಿತು. ಹೊರಡೋಣವೇ? ಈ ಹಾಳಂತೆ ವಿಷಯವನ್ನೇ ಮಾತನಾಡುತ್ತಾ ಮೈ ಮರೆತರೆ ತೀರಿತು. ನೋಡು, ಆ ಸ್ಥಳವನ್ನು ನೋಡಬೇಕೆಂಬ ಆಸೆ ನನಗಿದ್ದರೆ ನಾಳೆ ನಮ್ಮೂರಿಗೆ ಪ್ರಯಾಣ, ಅಲ್ಲಿಂದ ಹಂಪಿಗೆ ಹೋಗಿ ಎಲ್ಲ ಸುತ್ತಾಡಿ ಬರೋಣ. ಆಯ್ತು, ಬನ್ನಿ. ಬಂದು ಬಹಳ ಹೊತ್ತಾಯ್ತು, ಹೊರಡೋಣವೇ? ಆಗ ನಮ್ಮಿಬ್ಬರ ಬಾಳ ಬಂಧನ ದೈವ ಸಂಕಲ್ಪದಿಂದ ಕೂಡಿದೆ. ಅಂತೆಯೇ ಆ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾನೆ. ಬೆಳ್ಳಿನ ಮೊದಲ ಕಾಂಡದಿಂದ ಒಂದು ಪ್ರೇಮ ಗೀತೆ ಹಾಡು.